ರಾಜ್ಯದಲ್ಲೇ 1500 ಕೋಟಿ ರೂಪಾಯಿಗಳ ಅನುದಾನವನ್ನ ಅವತ್ತೇನು ಇಲ್ಲಿ ಕಾಂಗ್ರೆಸ್ ಆಡಳಿತ ಇರಲಿಲ್ಲ, ಇದ್ದಂಥದ್ದು ಇಲ್ಲಿ ಬಿಜೆಪಿ ಆಡಳಿತ. 1500 ಕೋಟಿ ರೂಪಾಯಿಗಳನ್ನ ಅಲ್ಲಿ ಅನೌನ್ಸ್ ಮಾಡಿ ಹಣ ಬಿಡುಗಡೆ ಮಾಡಿದ್ರು. ನಾನು ನಿಮ್ಮ ಮೂಲಕ ಕೇಳ್ತೇನೆ, ಕಂಡರಿಯದಂತ ಪ್ರವಾಹ ಕೇರಳದಲ್ಲಿರ್ಬೋದು, ಕರ್ನಾಟಕದಲ್ಲಿರ್ಬೋದು, ಇನ್ನಿತರ ಮಹಾರಾಷ್ಟ್ರದಲ್ಲಿರ್ಬೋದು, ಇನ್ನಿತರ ಭಾಗಗಳಲ್ಲಿ ಆಗ್ತಾ ಇದೆ. ಯಾಕೆ ಮೋದಿಯವರು ಎಲ್ಲಿ ಹೋಗಿದ್ದಾರೆ? ಎಲ್ಲಿ ಕಾಣ್ತಾ ಇಲ್ಲ? ಯಾಕೆ ಪ್ರವಾಹ ಪೀಡಿತ ರಾಜ್ಯಗಳಿಗೆ, ಕರ್ನಾಟಕಕ್ಕಾಗಲಿ ಕೇರಳಗಾಗಲಿ ಅಥವಾ ಇನ್ನಿತರ ರಾಜ್ಯಗಳಿಗೆ, ನಮ್ಮ ರಾಜ್ಯಕ್ಕೆ ಅಸೆಂಬ್ಲಿ ಚುನಾವಣೆ ಸಂದರ್ಭದಲ್ಲಿ ಒಂದೂವರೆ ತಿಂಗಳಲ್ಲಿ 28 ಸಾರಿ ಭೇಟಿ ಮಾಡಿದ್ದಾರೆ, 28 ಟೈಮ್ಸ್. ವೈ ಮಿಸ್ಟರ್ ಮೋದಿ ಈಗ ಯಾಕೆ ಬರ್ತಾ ಇಲ್ಲ? ನಾನು ಇಷ್ಟೇ ಹೇಳ್ತೇನೆ, ಇವರಿಗೆ ಏನಾದ್ರೂ ಸಹ ಭಾರತೀಯ ಜನತಾ ಪಾರ್ಟಿಯವರಿಗೆ ಈ ರಾಜ್ಯದ ಬಗ್ಗೆ ಏನಾದ್ರೂ ಬದ್ಧತೆ ಇದ್ರೆ ಕೂಡಲೇ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಕನಿಷ್ಠ 10,000 ಕೋಟಿ ವಿಶೇಷದ ಅನುದಾನವನ್ನ ರಾಜ್ಯಕ್ಕೆ ಬಿಡುಗಡೆ ಮಾಡೋದಕ್ಕೆ ಒತ್ತಾಯ ಮಾಡಬೇಕು. ಅಷ್ಟೇ ಅಲ್ಲ, ಇವತ್ತೇನು ರಾಷ್ಟ್ರದಲ್ಲಿ ಪರಿಸರ ವಿಕೋಪ ಆಗ್ತಾ ಇದೆ, ಇದನ್ನ ತಡಿತಕ್ಕಂಥದ್ದು ದೃಷ್ಟಿನಲ್ಲಿ ಕನಿಷ್ಠ 1 ಲಕ್ಷ ಕೋಟಿ, ಈಗೇನು 48 ಲಕ್ಷ ಕೋಟಿಗೂ ಹೆಚ್ಚು ಅವರ ಆಯವ್ಯಯ ಇದೆ. ಅದರಲ್ಲಿ ಪರಿಸರವನ್ನು ಒಂದು ಕಡೆ ಪ್ರವಾಹ, ಇನ್ನೊಂದು ಕಡೆ ಬರ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನ ಅದಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದಕ್ಕೆ ವಿಶೇಷವಾದಂತ ಒಂದು ಅನುದಾನವನ್ನ ಇಟ್ಟು ಡ್ರೈವ್ ಮಾಡುವಂತದಕ್ಕೆ ಬಿಜೆಪಿನವರು ಮಾಡಬೇಕು ಅನ್ನುವಂತ ಒತ್ತಾಯವನ್ನ, ಅದರಲ್ಲೂ ಮೋದಿ ಮೇಲೆ ಒತ್ತಾಯವನ್ನ ತರತಕ್ಕಂಥದಕ್ಕೆ ಮಾಡ್ತೇವೆ, ಮಾಡಬೇಕು ಮತ್ತು ಅವರು ಬಿಡುಗಡೆ ಮಾಡಿಸುವಂತದಕ್ಕೆ ಬಿಜೆಪಿನವರು ಒತ್ತು ಕೊಡಬೇಕು ಅನ್ನುವಂತ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ನರಿ ಓರಿಯಿಂದ ಬಿದ್ದಿದೆ ಅಂತ. ನರಿ ಓಕೆ, ತೋಳ ಕುರಿಗೆ ಹೋಗೋದು. ಸೊ ಎನಿವೆ, ತೋಳನೋ ನರಿನೋ ಹಾಗೆ ಓರಿಯಿಂದ ಬಿದ್ದಿದೆ. ಸೊ ಈ ಕಾಂಗ್ರೆಸ್ಸಿನ ಓರಿ ಮಿಸ್ಟರ್ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಈ ಓರಿಯಿಂದ ಬಿದ್ದಿದ್ದಾವೆ. ಎಷ್ಟು ದೂರ ಹೋದ್ರೂ ಸಹ ಏನೂ ಆಗೋದಿಲ್ಲ. ಇದು ನಂದಲ್ಲ, ನಿಮ್ ಜಿಲ್ಲೆಯವರ ಜಯೇಶ್ ಪಟೇಲ್ ಆಗಿದೆ. ನೋಡಿ, ಜನಾದೇಶ ಇರುವಂತದ್ದು 5 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸಬೇಕು ಅಂತೇಳಿ. ಇವರು ಯಾರೋ ಹೇಳ್ತಾರೆ ಅಂತ ಹೇಳಿದ್ರೆ ರಾಜೀನಾಮೆ ಕೊಡೋದಕ್ಕೆ, ಇವರ ಪ್ರಜಾಪ್ರಭುತ್ವದ ರೂವಾರಿಗಳು, ಈ ಪ್ರಜಾಪ್ರಭುತ್ವದ ರೂವಾರಿಗಳು ಈ ರಾಜ್ಯದ 7 ಕೋಟಿ ಕನ್ನಡಿಗರು ಯಾರಿದ್ದಾರೆ ಅವರ ತೀರ್ಪೇ ಅಂತಿಮ. ಸೊ ಹಾಗಾಗಿ ಇದರಿಂದ ಅವ್ರು ಹೇಳ್ದಾಕ್ಷಣಿಕೆ ನಾನು ಹೇಳಿದ್ನಲ್ಲ, ಓರಿಯಿಂದ ಬಿದ್ದಿದ್ದಾರೆ ಅಂತ ಹೇಳಿ, ಇವ್ರು ಓರಿಗೆ ಹೋಗ್ತಾನೆ ಇರುತ್ತೆ, ಇವರಿಂದ ಹೋಗ್ತಾನೆ ಇರ್ತಾರೆ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.